ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ HD ಪ್ರಖ್ಯಾತ್ ಗೌಡ ಮತ್ತೊಮ್ಮೆ ಪಬ್ಲಿಕ್ ವಾಯ್ಸ್ 247 ಚಾನೆಲ್ ಮೂಲಕ ಕೂಗು ನಿಮ್ಮದು, ಕೆಲಸ ನಮ್ಮದು. ಹಲೋ ಹಲೋ ಹೇಳಿ ಸಾಹೇಬ್ರೆ, ನಮಸ್ತೆ. ನಮಸ್ತೆ ಸಾಹೇಬ್ರೆ, HD ಪ್ರಖ್ಯಾತ್ ಗೌಡ ಅಂತ ಮಾತಾಡ್ತೀನಿ, ಅಡ್ವೊಕೇಟ್. ಹೇಳಿ ಸಾಹೇಬ್ರೆ, ತಮ್ಮ ಜೊತೆ ನೆನ್ನೆನೂ ಮಾತಾಡಿದೆ. ನಮ್ಮ ಜೂನಿಯರ್ ಬಂದಿದ್ರು ತಮ್ಮ ಸ್ಟೇಷನ್ಗೆ. ಹೇಳಿ ಸರ್. ಅದೇ ಸರ್, ನಿಮ್ಮ ವ್ಯಾಪ್ತಿನಲ್ಲಿ ಹರ್ಷಿತಾ ಅಂತ ಒಬ್ರು ಮಹಿಳೆ ಮನೆ ಮೇಲ್ಗಡೆ ಕೋಳಿ ಫಾರಂ ಇಟ್ಕೊಂಡು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ 112ಗೆಲ್ಲ ಇಂಟಿಮೇಷನ್ ಮಾಡಿದ್ವಿ. ಕರ್ಸಿ ತಾವು ಅದನ್ನ ನೋಡ್ತೀವಿ ಅಂತ ಹೇಳಿದ್ರಂತೆ. ಏನಾಯ್ತು ಗೊತ್ತಾಗಲಿಲ್ಲ ನಮಗೆ. ಮನೆ ಮೇಲೆ ಮನೆ ಮೇಲ್ಗಡೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಮನೆ ಮೇಲ್ಗಡೆನೆ ಸ್ವಂತ ಕೋಳಿ ಫಾರಂ ಇಟ್ಕೊಂಡು ಮಾಡ್ತಿದ್ದಾರೆ. ಇದಕ್ಕೆ ಯಾವ ರೀತಿಯಿಂದ, ಇದಕ್ಕೆ ಯಾವ ಇದರಲ್ಲಿ ಪರ್ಮಿಷನ್ ಬರ್ತದೆ? ಈ ತರ ತೊಂದರೆ. ಹಾ, ನಮಗೂ ಇಲ್ಲ, ಯಾವ ಪರ್ಮಿಷನ್ ಇದೆ? ಅದಕ್ಕೆ ಸರ್, ಅದಕ್ಕೆ ತಮ್ಮ ಒಂದು ವಿಸಿಟ್ ಮಾಡ್ಬೇಕು ಅಂತ ಹೇಳಿ. ಆಮೇಲೆ ಇದರಲ್ಲಿ ಅವ್ರು ತುಂಬಾ ಕಂಪ್ಲೇಂಟ್ ಆಗುವಂತಿಲ್ಲ. ಅಲ್ಲ ಸರ್, ನಿನ್ನೆ ನಮ್ ಜೂನಿಯರ್ ಬಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಯಾರ ಹತ್ರ ಬಂದಿದ್ರು. ಕೊಟ್ಟಿದ್ದಾರೆ? ನಿಮ್ ಸ್ಟೇಷನ್ಗೆ ಬಂದಿದ್ರು ಸರ್. ಗೊತ್ತಿಲ್ಲ, ನೋಡಿಲ್ಲ ನಾನು. ಅಲ್ಲ ಸರ್, ಈಗ ನಾವು ಮಾಹಿತಿ ಕೊಡೋ ಕೆಲಸ ಮಾಡ್ತಾ ಇದೀವಿ ತಮಗೆ. ಇದರಲ್ಲಿ ಆಕೆ ತುಂಬಾ ನೀವು ಯಾವ ಕಂಪ್ಲೇಂಟ್ ಇದೆಯಾ? ಕಂಪ್ಲೇಂಟ್ ಕೊಟ್ಟರೆ ಅಗ್ನಮೆಂಟ್ ಕೊಟ್ಟಿದ್ದಾರಾ? ಒಂದ್ ನಿಮಿಷ ಸರ್, ಏನ್ ಕೊಟ್ಟಿಲ್ಲ. ಅಲ್ಲಿ ಏನಾಗಿದೆ, ಆಕೆ ಯಾರು ಕೊಡಕ್ ಬಂದ್ರೆ ಅವ್ರಿಗೆ ಅವರು ಪವರ್ಫುಲ್ ಇದ್ದಾರೆ. ಯಾರು ಲೇಡಿ, ನಾವು ತುಂಬಾ ಪವರ್ಫುಲ್ ಅಂತ ಹೇಳ್ಕೊಂಡಿದ್ದಾರೆ. ಇರ್ಲಿ, ನಮ್ದು ಒಂದೇ ಕೇಳೋದು, ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಗ್ನಮೆಂಟ್ ತಗೊಂಡಿದ್ದೀರಾ ಅಂತ ಕೇಳ್ತಾ ಇದ್ದೀವಿ. ಕಂಪ್ಲೇಂಟ್ ಕೊಟ್ರೆ ಅಗ್ನಮೆಂಟ್ ಸಿಗ್ತದೆ ಸರ್. ಈಗ ಒಂದ್ ನಿಮಿಷ ಹೇಳ್ತೀನಿ. 112ಗೆ ಸರ್ ಫೋನ್ ಮಾಡಿ 3-4 ಸಲ ಇಂಟಿಮೇಷನ್ ಆಗಿದೆ. 112 ಇಂಟಿಮೇಷನ್ ಮಾಡಿದ್ರೆ 112 ಅವ್ರು ಅಲ್ಲೇ ಹೋಗಿ ಅಟೆಂಡ್ ಮಾಡಿ ಬರ್ತಾರ ಅಷ್ಟೇ. ಅಲ್ಲ ಸರ್, ಈಗ ನಿಮಗೆ ಅಲ್ಲ, ಕೇಳಿ ಸರ್, ದಯವಿಟ್ಟು ಕೇಳಿ. ಹಾ, 112 ಆಗಿದೆ ಅಂದ್ಮೇಲೆ ನೀವು ಸ್ಟೇಷನ್ಗೆ ಹೋಗಿ ಅಂತ ಹೇಳಿರ್ತಾರೆ. ಸ್ಟೇಷನ್ಗೆ ಹೋದ್ರೆ ಕಂಪ್ಲೇಂಟ್ ಕೊಡ್ಬೇಕಲ್ವಾ ಸರ್? ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಆಯ್ತು. ಈಗ ಅವ್ರ ಮೇಲೆ ಈಗ ಏನ್ ಅಲಿಗೇಷನ್ ಮಾಡ್ತಿದೀವಿ, ನಿಮ್ಗೆ ಮಾಹಿತಿ ಕೊಡೋದು ನಮ್ ಕೆಲಸ ಮಾಡ್ತಿದೀವಿ ಸರ್. ಇದು ಕಂಪ್ಲೇಂಟ್ ಮಾಡಕ್ ನಮ್ಗೆ ಇಷ್ಟ ಇಲ್ಲ. ಮತ್ತೆ ಏನ್ ಮಾಡ್ಬೇಕು? ಅಲ್ಲ ಸರ್, ಅಲ್ಲ, ನಮಗೆ ನಮ್ಮ ಸೇಫ್ಟಿ ಇಂಪಾರ್ಟೆಂಟ್ ಇದೆ. ಈಗ ಸೇಫ್ಟಿ ಇಂಪಾರ್ಟೆಂಟ್ ಇದೆ, ಕಂಪ್ಲೇಂಟ್ ಕೊಡ್ಬೇಕು. ಅಲ್ಲ ಸರ್, ಒಂದ್ ನಿಮಿಷ ಇರಿ ಸರ್. ಇಲ್ಲಿ ಮಾಹಿತಿದಾರರ ಹೆಸರನ್ನ ಗೌಪ್ಯವಾಗಿ ಇಡಬೇಕು ಅನ್ನೋ ತಮ್ಗೆ ಮನದಟ್ಟು ಇರ್ಬೇಕು. ತಮ್ಮ ಇದ್ರಲ್ಲಿ ಗೊತ್ತಿರ್ಬೇಕು ತಮ್ಗೆ. ಈಗ ಮಾಹಿತಿದಾರರ ಈಗ ಮಾಹಿತಿ ಕೊಡೋದು ಅಲ್ಲ ಸರ್, ಮಾಹಿತಿ ಕೊಡೋ ನಾವು ಕೆಲಸ, ಮಾಹಿತಿ ಕೊಡೋ ಅಂತದ್ ಕಾರ್ಯ ನಾವು ಮಾಡಿದ್ಮೇಲೆ ಒಬ್ಬ ಸಾಮಾಜಿಕ ಜವಾಬ್ದಾರಿ ಹೊತ್ಕೊಂಡು ಅದೊಂದು ವಿಸಿಟ್ ಮಾಡ್ಬೋದಲ್ಲ ಸರ್ ತಾವು ದಯವಿಟ್ಟು. ಇಲ್ಲಾಂದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿ. ನಾವು ಕಂಪ್ಲೇಂಟ್ ಮಾಡ್ತಾ ಇಲ್ಲ, ನೀವು ಕಂಪ್ಲೇಂಟ್ ಕೊಡ್ಬೇಕು. ಅದನ್ನೇ ಸರ್ ಹೇಳ್ತಾ ಇರೋದು. ಮಾಹಿತಿ ಕೊಡೋದು ಕೂಡ ಸರ್, ಮಾಹಿತಿ ಕೊಡ್ತಿದೀವಲ್ಲ ಸರ್ ತಮ್ಗೆ, ಹಿಂಗ್ ನಡೀತಾ ಇದೆ ಅಂತ. ನೀವು ಯಾರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳ್ತಾ ಇದ್ರೆ ಒಂದು ಕಂಪ್ಲೇಂಟ್ ಕೊಡ್ಬೇಕು. ಅಲ್ಲ ಸರ್, ಕಂಪ್ಲೇಂಟ್ ಕೊಡೋದಲ್ಲ ಸರ್, ಕಂಪ್ಲೇಂಟ್ ಕೊಡೋದು ಬೇರೆ ಪ್ರಶ್ನೆ ಸರ್. ಕಂಪ್ಲೇಂಟ್ ಕೊಡೋದು ಬೇರೆ ಪ್ರಶ್ನೆ ಅಂದ್ರೆ ಏನ್ ಮಾಡ್ಬೇಕು? ಅಲ್ಲ ಸರ್, ಈಗ ಮಾಹಿತಿ ಕೊಡೋದು ಅಲ್ಲ, ಮಾಹಿತಿ ಕೊಡೋದು ಸರ್, ಮಾಹಿತಿ ಕೊಡೋದು ನಮ್ಮ ರೈಟ್ಸ್ ಸರ್. ಅದು ಒಬ್ಬ ಸಿಟಿಸನ್ ರೈಟ್ಸ್. ಅದು ಕಂಪ್ಲೇಂಟ್ ಮಾತಾಡ್ತಿಲ್ಲ ನಾನು. ಇಲೀಗಲ್ ಚಟುವಟಿಕೆ ನಿಮ್ಮ ವ್ಯಾಪ್ತಿನಲ್ಲಿ ನಡೀತಿದೆ ಅಂದ್ಮೇಲೆ ನಿಮ್ಗೆ ಮಾಹಿತಿ ಕೊಡ್ತೀನಿ ನಾನು. ಅದು ನನ್ನ ವ್ಯಾಪ್ತಿಗೆ ಇದೆಯಾ ಅಲ್ವಾ ಅನ್ನೋದು ನೋಡ್ಬೇಕಾಗುತ್ತೆ. ನೀವು ಕಂಪ್ಲೇಂಟ್ ಕೊಟ್ರೆ ಅಲ್ಲ ಸರ್, ಈಗ ಕೇಳ್ಕೊಡಿ ಹೇಳಿ ಸರ್, ಹೇಳಿ. ನೀವು ಕೊಡಕ್ ಇಷ್ಟ ಇಲ್ಲ ಅಂದ್ರೆ ನಾನು 112 ಕಾಲ್ ಮಾಡ್ತಾರೆ, ಮಾಡಿ ಬರ್ತಾರೆ. ನಾನ್ ಹಂಗೆ ಹೇಳ್ತಿಲ್ಲ ಸರ್. ನೋಡಿ ಸರ್, ನಾನು ರೇಟಿಂಗ್ ಅಲ್ಲಿ ಕೇಳ್ತಾ ಇದ್ದೀನಿ, ರೇಟಿಂಗ್ ಅಲ್ಲಿ ಕೊಡಿ ಸಾಹೇಬ್ರೆ. ಈಗ ತಾವುಗಳು ಇನ್ಸ್ಪೆಕ್ಟರ್ ಇದೀರಿ, ಒಂದ್ ನಿಮಿಷ ಗೌರವಾನ್ವಿತ ಸ್ಥಾನದಲ್ಲಿ ಇದೀರಾ. ನಾವು ಮಾಹಿತಿ ಗೌರವಾನ್ವಿತ ಹುದ್ದೆಲಿದ್ರಿ, ಜವಾಬ್ದಾರಿ. ಅಲ್ಲ ಸರ್, ಈಗ ಇಲ್ಲಿ ನನಗೆ ಮಾಹಿತಿ ಬಗ್ಗೆ ಹೇಳಿ, ಇದೇನ್ ತಪ್ಪಾ ಅಂತ ನಾನು ಕೇಳ್ತಿರೋದು. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಮತ್ತೆ ಮಾಹಿತಿ ಕೊಟ್ಟಾಗ ಅಲ್ಲ ಸರ್, ನಮ್ಗೆ ನಾವು ಏರಿಯಾದಲ್ಲಿ ನಮ್ಮವ್ರು ಇರ್ತಾರೆ, ಅವ್ರಿಗೆ ತೊಂದರೆ ಆಗೋ ಸಾಧ್ಯತೆ ಇರ್ತದೆ. ಮಾಹಿತಿ ಕೊಟ್ಟಾಗ ತಾವುಗಳೊಂದು ವಿಸಿಟ್ ಮಾಡೋದಕ್ಕೆ ಏನು ಯಾವ ಕಾನೂನು ಪ್ರಕಾರ ನಿಮ್ಗೆ ಅದು ಸ್ಟಾಪ್ ಮಾಡ್ತದೆ ನಿಮ್ಗೆ ಆ ಕೆಲಸ ಮಾಡ್ಲಿಕ್ಕೆ? ನಿಮ್ಗೆ ಸಮಸ್ಯೆ ಇದ್ರೆ 112 ಕಾಲ್ ಮಾಡಿ ಅಂತ. 112 ಬೇರೆ ಸರ್, ಅದು ನನ್ನ ಆಯ್ಕೆ ಅದು ಸರ್. 112 ಮಾಡ್ಬೇಕಾ, ಸೋಲ್ದೇವನಹಳ್ಳಿ ಸ್ಟೇಷನ್ ಮಾಡ್ಬೇಕಾ ಅಂತ. ಅದರ್ವೈಸ್ ನೀವು ರೇಟಿಂಗ್ ಅಲ್ಲಿ ಕೊಡಿ, ನಾನು ಕ್ರಮ ತಗೊಂತೀನಿ ಸರ್. ಒಂದ್ ನಿಮಿಷ, ಅದನ್ನೇ ಹೇಳ್ತಾ ಇದೀರಾ ಸರ್. ಮತ್ತೆ ತಾವುಗಳು ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀರಿ. ಹೌದು ಸರ್, ನನ್ನ ಹಕ್ಕನ್ನ ಸರ್ ನೀವು ಗೌರವಿಸ್ತಾ ಇದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ. ದಯವಿಟ್ಟು ಮಾತಾಡಲ್ಲ ಸರ್, ದಯವಿಟ್ಟು ನೀವೇನೆ ಒಂದ್ ಕಂಪ್ಲೇಂಟ್ ಕೊಡಿ ಸರ್, ದಯವಿಟ್ಟು. ಸರ್, ಈಗ ನಾವು ಮಾಹಿತಿ ಕೊಡೋದು ನೀವು ತಗೊಳಲ್ಲ ಹಂಗಾದ್ರೆ. ನಾನು ಹೇಳಿದ್ನಲ್ಲ, ನಿಮ್ಗೆ ನಂದೇನು ತಾಣಲ್ಲ ಅಂತ ಹೇಳಿದ್ರೆ ರೇಟಿಂಗ್. ಸರ್, ರೈಟಿಂಗ್ ಅಲ್ಲ ಸರ್. ನಾನು ಹೋಗಲ್ಲ, ನೀವು ರೇಟಿಂಗ್ ಅಲ್ಲಿ ಕೊಡ್ಬೇಕು ಸರ್. ಅಂದ್ರೆ ಈಗ ಯಾರು ಏನ್ ಬೇಕಾದ್ರೂ ಮಾಡ್ಬೋದು, ನಾವ್ ಏನ್ ಹೇಳಿದ್ರೆ ನೀವು ಕ್ರಮ ತಗೊಳಲ್ಲ. ಏನ್ ಮಾಡ್ತಾ ಇದ್ರಿ ಅಂತ ಹೇಳ್ತಾರೆ. ಯಾರು ಏನ್ ಮಾಡ್ಲಿ ಸರ್? ಮನೆ ಮೇಲ್ಗಡೆ ಇಲೀಗಲ್ ಆಗಿ ರೆಸಿಡೆನ್ಶಿಯಲ್ ಏರಿಯಾ ಸಾಕೊಂಡ್ರೆ ನಾನು ಏನ್ ಹೇಳ್ಬೇಕು? ರೆಸಿಡೆನ್ಶಿಯಲ್ ಸರ್, ಕೋಳಿ ಸಾಕೋದ್ ಹೇಳ್ತಿಲ್ಲ, ಕಮರ್ಷಿಯಲ್ ಆಗಿ ಕೋಳಿ ಫಾರಂ ನ ಮಾಡ್ಕೊಂಡಿದ್ದಾರೆ ಮೇಲ್ಗಡೆ, ಮನೆ ಮೇಲ್ಗಡೆ. ಇದೊಂದು ಅರ್ಥ ಮಾಡ್ಕೊಳ್ಳಿ, ಎಷ್ಟು ನ್ಯೂಸೆನ್ಸ್ ಕ್ರಿಯೇಟ್ ಆಗುತ್ತೆ ಅಕ್ಕಪಕ್ಕದಲ್ಲಿ ಅಂತ. ಅದನ್ನೇ ನಾನು ಹೇಳ್ತಾ ಇದ್ದೀನಿ, ನೀವು ಅದು ನ್ಯೂಸೆನ್ಸ್ ಆಗಿದೆ ಅಂತ ದಯವಿಟ್ಟು ಕಂಪ್ಲೇಂಟ್ ಕೊಡ್ಸಿ ಸರ್. ಸರ್, ನಾನು ಮಾಹಿತಿ ಕೊಡೋ ಕೆಲಸ ತಮಗ್ ಮಾಡ್ತಾ ಇದ್ದೀನಿ ಸರ್. ನೋಡಿ, ಸಂಬಂಧಪಟ್ಟ ಪುರಸಭೆನೂ ಇದೆ, ಪುರಸಭೆಗೆ ಬೇರೆ ಕೊಡ್ತೀನಿ ಸರ್, ಪುರಸಭೆಗೂ ಕೊಡ್ತೀವಿ ಸರ್, ಬೇರೆ ಮುನ್ಸಿಪಾಲಿಟಿಗೂ ಕೊಡ್ತೀವಿ
ಕೊಡಿ ನೀವು sir, ನೀವು ದಯವಿಟ್ಟು ಫಸ್ಟ್ ಕೊಡಿ. ಬರ್ತೀರಾ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಫಸ್ಟ್ ಪೊಲೀಸ್ ಅವ್ರು ಬರ್ತೀರಿ. ಎಲ್ಲದಕ್ಕೂ ಬರ್ತಾರೆ ಅಂತ ಆಗಲ್ಲ ಸರ್, ದಯವಿಟ್ಟು ಅರ್ಥ ಯಾಕೆ ಮಾಡ್ಕೊಳ್ಳಿ. ಸರ್, ಯಾಕೆ ಸರ್ ಆಗಲ್ಲ, ಯಾಕೆ ಸರ್ ಆಗಲ್ಲ? ಬರಲ್ಲ. ಅಲ್ಲ ಮಾಹಿತಿ ಅಲ್ಲ ಸರ್, ಮಾಹಿತಿ ಯಾರು ಕೊಡ್ತಾನೆ ಅವ್ನ ಗೌಪ್ಯತೆ ಕಾಪಾಡ್ಕೊಳ್ಳೋದು ನನ್ನ ರೈಟ್ಸ್ ಅಲ್ವಾ? ಅಡ್ವೊಕೇಟ್ ಇದೀರಿ, ನೀವು ಕೇಳಿ. ಪೊಲೀಸ್ ಅವರು ಪೊಲೀಸ್ ಆಗ್ತಾವ್ರೆ ಅಂದ್ರೆ ನಾನು ತಡೆಯಲ್ಲ ಅದನ್ನ. ಸರ್ ಕಾನೂನು ಪ್ರಕಾರ ಯಾರ್ ಪೊಲೀಸ್ ಹಾಕ ತಗೋಬೇಕು ತಡೀರಿ ಅಂತ ಅಂತಾರೆ. ಹೇಳ್ತಾ ಇಲ್ಲ, ಇಲೀಗಲ್ ಆಗಿ ನಡೀತಾ ಇದೆ ಅನ್ನೋದನ್ನ ಒಂದ್ಸಲ ನಿಮ್ ಗಮನಕ್ಕೆ ತರ್ಬೋದು. ಹೇಳಿ ಅದನ್ನ ರೇಟಿಂಗ್ ಅಲ್ಲಿ ಕೊಡಿ. ಯಾವ್ದು? ಏನ್ ಇಲ್ಲಿಗಲ್ ರೇಟಿಂಗ್ ಅಲ್ಲ ನೀವೇ ರೈಟಿಂಗ್ ಅಲ್ಲಿ ಕೊಡಿ ಸರ್, ಯಾಕೆ ತಗೊಳಕ್ಕಾಗಲ್ಲ ಇದನ್ನ ನೀವು ಮಾಹಿತಿ ಅಂತ? ನೀವು ಕೊಡಿ, ನಾನು ಹೇಳ್ತೀನಿ. ಹಾ ನೀವು ಕೊಡಿ ನಮ್ ರೇಟಿಂಗ್. ಅಲ್ಲ ನೀವು ನನಗೆ ಕೊಡಿ ಸರ್ ಫಸ್ಟ್ ನೀವು. ನಾನ್ ಸರ್ ನೋಡಿ, ನೀವು ಫೋನ್ ಹೇಳಿದಿರ, ಫೋನ್ ಕೇಳಿ ಹೇಳ್ತಾ ಇದ್ದೀನಿ ಉತ್ತರ. ಅದಕ್ಕೆ ನಾನು ನಂಬರ್ ಕೊಡ್ತೀನಿ ಅವ್ರದ್ದು, ನಮ್ ನಂಬರ್ ಕೊಡ್ತೀನಿ ಸಂಬಂಧಪಟ್ಟವ್ರದ್ದು, ಅಷ್ಟು ನಾನು ಕೊಡಬಲ್ಲೆ ನಾನು. ಸುಮ್ನೆ ಫೋನ್ ಮಾಡಿ ಒಬ್ಬ ಲೇಡೀಸ್ ಅವ್ರಿಗೆ ಏನಕ್ಕೆ ಸರ್, ಯಾಕೆ ಸರ್, ಯಾಕೆ ಲೇಡಿ ಅಲ್ಲ ಗಂಡಸರು ಅಂದ್ರೆ ಹಂಗಾರೆ ನಿಮ್ಗೆ ಏನು ಲೇಡೀಸ್ ಅಂದ್ರೆ ಏನು? ನೀವು ಯಾಕೆ? ಕೇಳಿ ಇವ್ರೆ. ಅಲ್ಲ ಯಾಕೆ ಸರ್ ಭಯ ನಿಮ್ಗೆ ಲೇಡೀಸ್ ಫೋನ್ ಮಾಡಕ್ಕೆ? ಭಯ ಪಡ್ತಾ ಇದೀನಿ ಅಂತ ಮತ್ತೆ ಏನಕ್ಕೆ ಲೇಡೀಸ್ ಫೋನ್ ಮಾಡೋ, ಲೇಡೀಸ್ಗೆ ಅಂತ ಎದುರಿಸಿದ್ರೆ ನೀವು ನಮ್ಗೆ ಇದು ನಿಮ್ ಕೊಡೋ ಉತ್ತರ ಅಲ್ಲ ಸರ್ ಇದು. ನನಗೂ ನೀವು ಹೇಳೋ ಉತ್ತರ ಅಲ್ಲ ರೀ. ಅಲ್ಲ ಇಲ್ಲಿ ಕೇಳಿ ಒಂದ್ ನಿಮಿಷ, ಮಾಹಿತಿ ಕೊಡೋದು ಪ್ರತಿಯೊಬ್ಬನ ರೈಟ್ಸ್ ಅದು. ಯಾರು ಬೇಕಾದ್ರೂ ಮಾಹಿತಿ ನಿಮ್ಗೆ ಕೊಡ್ತಾರೆ. ಕೇಳ್ತಾ ಇದೀನಿ. ಎಲ್ಲ ಕಳ್ತನ ನಡೀತಾ ಇದ್ದೇನೆ ಮಾಹಿತಿ ಕೊಡ್ತಾರೆ, ಅದನ್ನ ಬಂದ್ಬಿಟ್ಟು ನೀವು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡು ಅಂತಂದ್ರೆ ಕಳ್ತನ ಮಾಡ್ಕೊಂಡು ಹೊರಟೋಗಿರ್ತಾರೆ. ಕಳ್ತನ ನಡೀತೈತೆ ಅಂತ ಹೇಳಿ ಹೋಗ್ತೀವಿ ಸ್ಪಾಟ್ಗೆ. ಹಾ ಯಾರ ಪೊಲೀಸ್ ಆಗ್ತಾವ್ರೆ, ನಾಯಿ ಸಾಕ್ತಾವ್ರೆ ನಾನು ಹೋಗಕ್ಕಾಗಲ್ಲ. ಸಮಯ ಸ್ವಲ್ಪ ಗೌರವ ಕೊಟ್ಟು ಮಾತಾಡಿ, ಇಲ್ಲಿ ಗೌರವ ಕೊಟ್ಟು ಮಾತಾಡೋದು ಕಲ್ತ್ಕೊಳ್ಳಿ ಫಸ್ಟ್. ಇಲ್ಲಿ ನಾಯಿ ಸಾಕ್ತಾವ್ರೆ ಅಂತ ಯಾರು ಹೇಳಿದ್ದು? ಯಾರು ನಾಯಿ ಸಾಕ್ತಾವ್ರೆ ಅಂತ ಹೇಳ್ದ ನಾನು? ನಾಯಿ ಸಾಕ್ತಾವ್ರೆ ಅಂತ ಹೇಳ್ದ? ಕೋಳಿ ಸಾಕ್ತಾವ್ರೆ ನಿನ್ನೆ. ಹೌದು, ಇಲೀಗಲ್ ಆಗಿ ಮನೆ ಮೇಲ್ಗಡೆ ಕೋಳಿ ಫಾರಂ ಅಂತ ಹೇಳ್ತಾ ಇರೋದು ನಿಮ್ಗೆ, ಕೋಳಿ ಸಾಕ್ತಾವ್ರೆ ಅಂತ ಹೇಳ್ತಿಲ್ಲ. ಅದಕ್ಕಾಗಿ ಅದ್ರ ಇಲಾಖೆ ನೀವು ರೇಟಿಂಗ್ ಅಲ್ಲಿ ಕೊಟ್ರೆ ಕ್ರಮ ರೈಟಿಂಗ್ ಅಲ್ಲಿ ಸರ್ ಆಗೋದಿಲ್ಲ. ನಾನು ಮಾಹಿತಿ ಕೊಡ್ತಿದ್ದೀನಿ, ನೀವ್ ಹಂಗ ತಗೊಳ್ಳಿಲ್ಲ ಅಂದ್ರೆ ನಾನು ಎಲ್ಲಿಗೆ ಸಂಪರ್ಕ ಮಾಡ್ಬೇಕು ಮಾಡ್ತೀನಿ. ಕುಡಿಯಪ್ಪ ರೇಟಿಂಗ್ ಈ ತರ ಎಲ್ಲ ನೀವು ನಡ್ಕೊಳ್ಳೋ ಸಾರ್ವಜನಿಕರ ಜೊತೆ ರೇಟಿಂಗ್ ಅಲ್ಲಿ ಅಲ್ಲ. ಒಂದ್ ಸಣ್ಣ ಮಾಹಿತಿನ ತಗೊಂಡ್ ನೀವು ಪ್ಲೇಸ್ ವಿಸಿಟ್ ಮಾಡಲ್ಲ ಅಂದ್ರೆ ಇನ್ನೇನ್ ಡ್ಯೂಟಿ ಮಾಡ್ತೀರಾ? ನೋಡಿ, ಏನ್ ಡ್ಯೂಟಿ ಮಾಡ್ತೀರಾ ಸರ್ ನೀವು? ನೀವು ನನಗೆ ನನ್ ಡ್ಯೂಟಿ ಬಗ್ಗೆ ನಿಮ್ ಡ್ಯೂಟಿ ಬಗ್ಗೆ, ನಿಮ್ಮ ಕರ್ತವ್ಯದ ಬಗ್ಗೆ ಕೇಳ್ತಾ ಇದೀನಿ. ಅಲ್ಲ ನನ್ ರೈಟ್ಸ್ ಕೇಳ್ತಾ ಇದ್ದೀನಿ, ನನ್ ರೈಟ್ಸ್ ನೀವು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ನೀವು. ಏನು ಮಾಹಿತಿ ಯಾಕೆ ಕೊಡಬಾರ್ದು ಪೊಲೀಸ್ ಸ್ಟೇಷನ್ಗೆ? ಮಾಹಿತಿ ಕೊಡಬಾರ್ದು ಅಂತ ಎಲ್ಲಿದೆ? ಕೊಡಿ. ಮಾಹಿತಿ ನನಗೆ ಕೊಡ್ತಾ ಇದೀನಲ್ಲ, ಮಾಹಿತಿನ ನನಗೆ ಕೊಡ್ತಾ ಇದೀನಲ್ಲ, ಇನ್ಫಾರ್ಮೇಶನ್ ನಿಮ್ಗೆ ನನಗೆ ಸಂಬಂಧಪಟ್ಟಿದ್ರೆ ನೀವು ವಿಚಾರಿಸಿ. ಅದು ಸಂಬಂಧಪಟ್ಟಿಲ್ಲ ಅಂದ್ರೆ ನನ್ನ ಮೇಲೆ ಕೇಸ್ ಹಾಕಿ, ಕೋರ್ಟ್ ನಾನು ಬರ್ಕೊಂಡಿದ್ದೀನಿ, ನಾನು ಕೋರ್ಟ್ ಬಿಚ್ಚಾಕ್ಬಿಟ್ಟು ನಾನು ಬರ್ತೀನಿ. ಸಂಬಂಧಪಟ್ಟಿಲ್ಲ. ಸಮಯ ಇವಾಗ ನಿಮ್ಗೆ ನಂಬರ್, ಮೊಬೈಲ್ ನಂಬರ್ ಹಾಕಿದ್ದು, ಹೆಸರು ಎಲ್ಲ ಕೊಡ್ತೀನಿ. ಇಷ್ಟು ಡೀಟೇಲ್ ನಂತರ ಇದೆ, ಕೇಳಿ ಹಾಕಿಯಪ್ಪ. ಹಾ ಈಗ ಕಳಿಸ್ಕೊಡ್ತೀನಿ ನೋಡಿ ನಿಮ್ ಮೊಬೈಲ್ ನಂಬರ್. ಸಂಬಂಧ ಇಲ್ಲದೆ ಇರೋದು ನಾನು ಹೇಳಿದ್ರೆ ಸಾಬ್ರೆ ನಿಮ್ ಮೊಬೈಲ್ಗೆ ಡೀಟೇಲ್ ಕಳಿಸ್ತೀನಿ. ಈಗ ನಂಬರ್ ಹಾಕಿ ಹೆಸರು. ಯಾರು ಬೇಡ ಅಂದವ್ರು ಕಳಿಸ್ಬೇಡಿ ಅಂತ ಹೇಳಿಲ್ಲ. ಅಲ್ಲ ಇಲ್ಲಿ ಡಬಲ್ ಗೇಮ್ ಮಾಡಬೇಡಿ, ನೀವು ಡಬಲ್ ಗೇಮ್ ಆಟ ಆಡಬೇಡಿ ಸರ್. ನೀವು ಡಬಲ್ ಗೇಮ್ ಮಾಡಬೇಡಿ. ಮತ್ತೆ ಕಳಿಸಿ ಅಂತ ಹೇಳ್ತಾ ಇದ್ದೀರಾ. ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಡಕ್ಕಲ್ಲ ನಾನು ಮಾಡಿರೋ. ಕಂಪ್ಲೇಂಟ್ ಕೊಡೋದಾರೆ ಅಲ್ಲಿಗೆ ಬರ್ತಿದ್ದೆ. ಯಾಕೆ ಮಾಹಿತಿ ಯಾಕೆ ಕೊಡಬಾರ್ದು ನಾವು? ಮಾಹಿತಿ ಏನ್ ಕೆಲಸ ಮಾಡಕ್ಕಿದ್ದೀರಾ ನೀವು ಮತ್ತೆ ಸ್ಟೇಷನ್ ಅಲ್ಲಿ? ನೀವು ಹೇಳಿದ್ ಏನ್ ಕೆಲಸ ಮಾಡಕ್ಕಿದ್ದೀರಾ ಮತ್ತೆ? ಇಟ್ ಶುಡ್ ಬಿ ರೈಟಿಂಗ್. ಏನ್ ಕೆಲಸ ಮಾಡಕ್ಕಿದ್ದೀರಾ ಸ್ವಾಮಿ ನೀವು? ನೀವೇನ್ ಯಾರ್ ಕೆಲಸ ಮಾಡಕ್ಕಿದ್ದೀರಾ ಸಾಹೇಬ್ರೆ? ಹೇಳಿ. ನಿಮ್ಗೆ ಮಾಹಿತಿ ಕಳ್ಸಿದೀನಿ ನೋಡಿ ನಿಮ್ಮ ವಾಟ್ಸಪ್ಗೆ. ಹರ್ಷಿತಾ ಅಂತ ಆಕೆ ಹೆಸರು, ಆಕೆ ನಂಬರ್ ಕಳ್ಸಿದೀನಿ, ಚಿಕ್ಕಬಾಣವರ. ಹಲೋ, ಹೇಳಿ. ನೋಡಿದ್ರಾ? ಏನ್ ಕಳಿಸ್ರೆ ಕಳಿಸಿ, ನಮ್ ಕಾನೂನು ಹತ್ತಿ ಬಂದ್ರೆ ಮಾಡ್ತೀವಿ. ಬರ್ಬೇಕು ಅಂದ್ರೆ ಇವ್ರು ರೈಟಿಂಗ್ ಅಲ್ಲಿ ಕೊಟ್ರೆ ಮಾಡ್ತೀವಿ. ಸರ್ ನಾನು ಫಸ್ಟ್ ಇಂದ ಹೇಳ್ತಾ ಇದ್ದೀನಿ ಇದೇ ವಿಚಾರಕ್ಕೆ. ನಾನು ಇದೇ ವಿಚಾರ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗೋ, ಕನ್ಫ್ಯೂಷನ್ ಬೇಡ ಸರ್. ನಿಮ್ಗೂ ಕನ್ಫ್ಯೂಷನ್ ಬೇಡ ಸರ್. ಅಲ್ಲ, ನಾನು ಒಬ್ಬ ಇನ್ಫಾರ್ಮರ್ ಆಗಿ ಮಾಹಿತಿ ಕೊಡ್ತಿದ್ದೀನಿ. ನಾನು ಅಡ್ವೊಕೇಟ್ ಆಗಿ ಕೊಡ್ತಿಲ್ಲ, ಆಯ್ತಾ? ಇದನ್ನ ದಯವಿಟ್ಟು ಎಂಕ್ವೈರಿ ಮಾಡಿ, ಆ ಪ್ಲೇಸ್ಗೆ ಒಂದು ವಿಸಿಟ್ ಮಾಡಿ ದಯವಿಟ್ಟು, ಆಸ್ ಎ ಕನ್ಸರ್ನ್. ಅಲ್ಲಿ ಇಲ್ಲ ಅಂತಂದ್ರೆ ನನಗೆ ಹೇಳಿ ಸರ್, ನಾನು ನಾಳೆಯಿಂದ ರಿಸೈನ್ ಮಾಡ್ತೀನಿ. ಐ ವಿಲ್ ನಾಟ್ ಗೋ ಟು ದ ಕೋರ್ಟ್. ಹೇಳಿದ್ನಲ್ಲ, ನನಗೆ ಅದು ಉತ್ತರ ಇಲ್ಲ. ಉತ್ತರ ಇಲ್ಲ ಅಂತಂದ್ರೆ ಕೇಳ್ಕೊಂಡ್ರೆ ನೀವು ನಿಮ್ದೇ ಕೇಳ್ತೇನೆ, ನನ್ನ ಕೇಳ್ರಿ. ಏನ್ ಜೋರ್ ಮಾಡ್ಬೇಡಿ ಸರ್, ಇಲ್ಲ ಎದುರ್ಸಕ್ ಹೋಗ್ಬೇಡಿ. ಅಲ್ಲ, ನೀವೇನ್ ಜೋರ್ ಮಾಡಿರಿಲ್ಲ, ಎದುರ್ಕೊಳ್ಳಾರ ಯಾರಿಲ್ಲ, ಅರ್ಥ ಆಯ್ತಾ? ಆಯ್ತಪ್ಪ, ಇಡಪ್ಪ. ಅಲ್ಲ, ಇಡಲ್ಲ, ಕರೆಕ್ಟ್ ಮಾತಾಡಿ ಫಸ್ಟ್. ನಾವ್ ಇಡೋದು ಇನ್ನೇನ್ ಮಾತಾಡ್ಬೇಕು? ಮತ್ತೆ ಇಡಪ್ಪ ಅಂದ್ರೆ ಏನ್? ಇಡಪ್ಪ ಅಂದ್ರೆ ನಿಮ್ ಮನೆ ಕೆಲ್ಸದಾಳ? ಅಲ್ಲ, ಕೆಲ್ಸದಾಳ ನಾನ್ ನಿಮ್ಗೆ? ಮಾತಾಡಿ ಸರ್ ಗೌರವ ಕೊಟ್ಟು. ಹಲೋ ಹೇಳ್ರಿ ಸಾಹೇಬ್ರೆ. ಹೇಳ್ರಿ ಗಿಲ್ರಿ ಬೇಡಿ, ನಾವು ಸಾರ್ ಅಂತ ಕರಿತಾ ಇದೀವಿ, ನಿಮ್ನ ರೀಗಿ ಅಂತ ಕರಿತಿಲ್ಲ, ಆಯ್ತಾ? ಹೇಳ್ರಿ ಅಂತಾನೆ ಹೇಳ್ತಾ ಇದೀನಿ. ಅಲ್ಲ, ನಿಮ್ನ ರೀ ಅಂತ ಕರಿತಿಲ್ಲ ನಾನು.
ನಾವೇನು ಯಾವ ಪದನೂ ಬಳಸಿಲ್ಲ. ಅಲ್ಲ ರೀ ಅಂತ ಇದ್ರಲ್ಲ, ಹೇಳ್ರಿ ಅಂತ ಅವೆಲ್ಲ ಏನ್ ಹೇಳ್ಬೇಕು? ಅಲ್ಲಲ್ಲ ನಾವು ಸಾರ್ ಅಂತ ಕರಿತಿದೀವಲ್ವಾ, ದಟ್ಸ್ ಅ ರೆಸ್ಪೆಕ್ಟ್ ವರ್ಡ್. ನಾವು ರೆಸ್ಪೆಕ್ಟ್ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀವಿ ತಮ್ಮಿಂದ. ನಾನು ಒಂದ್ ಕಡೆ ಒಂದು ಇಲೀಗಲ್ ಕೆಲಸ ನಡೀತಿದೆ ಅಂತ ಅಂದಾಗ ನಾನು ಇನ್ಫಾರ್ಮ್ ಮಾಡೋದು ನಿಮ್ಗೆ ನನ್ನ ಡ್ಯೂಟಿ ಅಲ್ಲ, ನನ್ನ ಹಕ್ಕದು, ರೈಟ್ಸ್ ಅದು. ಆಯ್ತು, ಅರ್ಥ ಆಯ್ತಾ? ನೀವು ಪೊಲೀಸರು ಆರಕ್ಷಕರು ಇದೀರಿ, ನಮ್ಮ ರಕ್ಷಣೆಗೋಸ್ಕರ ಇದೀರಾ. ಅರ್ಥ ಆಯ್ತಾ? ನನ್ನ ಮಾಹಿತಿನ ನೀವೆಲ್ಲೂ ಕೂಡ ಗೌಪ್ಯವಾಗಿ ಇಡಬೇಕು, ಲೀಕ್ ಮಾಡಂಗಿಲ್ಲ. ಇವೇನಂತ ಗೌಪ್ಯವಾಗಿ ಇಡೋ ಅಂತ ವಿಚಾರ ವಾಟ್ ಎವರ್ ಇಟ್ ಮೇ ಬಿ ಸರ್. ಕೇಳಿ ನೀವ್ ಹೇಳಿದ್ ಕೇಳಿದ್ನಲ್ಲ, ನೀವ್ ಹೇಳಿದ್ನಲ್ಲ ನಿಮ್ಗೆ ಏನ್ ತೊಂದ್ರೆ ಆಗ್ತಾ ಇದೆ ಅದನ್ನ ರೇಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ಸರ್ ನಿಮಗೆ ಏನು ಜವಾಬ್ದಾರಿ ಇದೆ ಸರ್, ಇದು ದಯವಿಟ್ಟು ಈ ಜವಾಬ್ದಾರಿ ನಿಮಗಿದ್ರೆ, ಅರ್ಥ ಆಯ್ತಾ, ದಯವಿಟ್ಟು ಇದನ್ನೊಂದು ವಿಸಿಟ್ ಮಾಡಿ. ನಾನು ಈ ತರ ನಡೀತಿದೆ ಇಲೀಗಲ್ ಆಗಿ ಅಂತ ನೀವ್ ಹೇಳಿದ್ರಲ್ಲ, ನಿಮ್ ವ್ಯಾಪ್ತಿಲ್ ನೀವ್ ಹಾಕಿದ್ರಲ್ಲ ಬಿಡಿ, ನಾವು ನೋಡ್ತೀವಿ, ನಮ್ಮ ವ್ಯಾಪ್ತಿ ಬಂದ್ರೆ ನಾವು ಮಾಡ್ತೀವಿ. ಅಲ್ಲ, ವ್ಯಾಪ್ತಿಗೆ ಬರೋ ಹೊತ್ತಿಗೆ ಸರ್ ನಿಮ್ ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಮಾಡ್ತಿರೋದು. ಬರುತ್ತೆ ಅಂತ ಹೇಳಿ ಎಲ್ಲದನ್ನೂ ನಾವು ಮಾಡಕ್ಕಾಗಲ್ಲ. ಎಲ್ಲಾನು ಮಾಡಕ್ ಹೇಳ್ತಿಲ್ಲ ಸರ್ ನಿಮಗೆ. ಕೇಳಿ ಕಾನೂನು ವ್ಯಾಪ್ತಿನಲ್ಲಿ ಏನಿದೆ ಯಾವ ಕಾಲ್ ಮಾಡಿದೀನಿ ಸರ್ ನಿಮ್ಗೆ? ಇಷ್ಟಿನ ಯಾವ್ದಾರು ಕಾಲ್ ಬಂದಿದೆ ನಮ್ ಕಡೆಯಿಂದ? ಕೇಳ್ತಾ ಇದು ನಮ್ಮ ವ್ಯಾಪ್ತಿ ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಬರಲ್ಲ? ಯಾಕೆ ಸರ್ ಬರಲ್ಲ? ಹೆಂಗ್ ಬರುತ್ತೆ ಹೇಳಿ? ಹೆಂಗ್ ಬರುತ್ತೆ? ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದಾರೆ, ಅಲ್ಲಿ ಅಕ್ಕಪಕ್ಕ ಓಡಾಡಕ್ ಆಗ್ತಾ ಇಲ್ಲ. ಕಂಪ್ಲೇಂಟ್ ಕೊಡಿ, ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಡಕ್ ನಮಗಿಲ್ಲ ಸರ್, ಅಷ್ಟು ಶಕ್ತಿ ಇಲ್ಲ ನಮಗೆ. ಮಾಡಕ್ಕಾಗಲ್ಲ ಹಂಗಾರೆ. ಯಾಕೆ? ಮಾಹಿತಿ ಕೊಡೋದ್ ನನ್ ರೈಟ್ ಸರ್, ಅದು ಮಾಹಿತಿ ಕೊಡೋದ್ ನನ್ ಏನ್ ಬೇಕಾದ್ರೂ ಮಾಡ್ಬೋದಾ? ಅಲ್ಲ, ಯಾರು ಏನ್ ಬೇಕಾದ್ರೂ ಇಲೀಗಲ್ ಆಗಿ ಮಾಡ್ಬೋದು, ನೀವು ಕೇಳಲ್ಲ ಹಂಗಾದ್ರೆ? ಯಾರು ಹೇಳಿದಂಗಂತ? ಮತ್ತೆ ಇನ್ನೇನ್ ಹೇಳ್ತಾ ಇದೀರಾ ನೀವು? ಏನ್ ಇಲ್ಲಿಗಲ್ ಇದೆ? ಏನ್ ಇಲ್ಲಿಗಲ್ ಇದೆ? ವಿಸಿಟ್ ಮಾಡಿ ಗೊತ್ತಾಗುತ್ತಲ್ಲ ಸರ್ ನಿಮ್ಗೆ, ನನ್ ಮೇಲೆ ಆಕ್ಷನ್ ತಗೊಳ್ಳಿ. ಏನಿದೆ ಅಂತ ವಿಸಿಟ್ ಮಾಡಿ ಅನ್ನೋದಕ್ಕೆ ಮುಂಚೆ ನೀವು ಕಂಪ್ಲೇಂಟ್ ರೈಟಿಂಗ್ ಅಲ್ಲಿ ಕೂಡ ಸಾಹೇಬ್ರೆ, ನಿಮ್ ಕೆಲಸ ಏನಿದೆ, ನಿಮ್ ಕೆಲ್ಸನ ನಾನು ನೆನಪಿಸ್ಕೊಡ್ತಾ ಇದ್ದೀನಿ ನಿಮ್ಗೆ. ಆಯ್ತು ಬಿಡಿ, ಆಯ್ತಾ? ಮಾಡ್ತೀವಿ ಬಿಡಿ. ಮಾಡದ್ದೆ ಅದೇ, ವಿಸಿಟ್ ಮಾಡಿ ದಯವಿಟ್ಟು ನಮ್ಗೊಂದು ಇಂಟಿಮೇಷನ್ ಕೊಡಿ ಏನು ಅಂತ. ಇಂಟಿಮೇಷನ್ ಕೊಡ್ಬೇಕು ಅಂದ್ರೆ ರೈಟಿಂಗ್ ಅಲ್ಲಿ ಕೊಡಿ. ರೈಟಿಂಗ್ ಅಲ್ಲಿ ಕೊಡಕ್ ಬರೋದಿಲ್ಲ ಸರ್. ನಾನು ರೈಟಿಂಗ್ ಅಲ್ಲಿ ಕೊಡೋಣ, ಇಂಟಿಮೇಷನ್ ಕೊಡಲ್ಲ. ನೀವು ರೈಟಿಂಗ್ ಅಲ್ಲಿ ಕೊಡಿ ನನ್ಗೆ ಹಂಗಾದ್ರೆ. ನೀವು ರೈಟಿಂಗ್ ತಗೊಳಕ್ ಬರಲ್ಲ ಅಂತ ಮಾಹಿತಿ ಕೊಟ್ಟಿರೋದನ್ನ ನಾನು ವಿಸಿಟ್ ಮಾಡಕ್ ಬರಲ್ಲ ಅಂತ ರೈಟಿಂಗ್ ಅಲ್ಲಿ ಕೊಡಿ ನನ್ಗೆ. ಮೇಲ್ ಐಡಿ ಕಳಿಸ್ತೀನಿ, ಮೇಲ್ ಮಾಡಿ. ಕೊಟ್ಟಿದ್ದೀರೇನ್ರಿ? ಕೊಟ್ಟಿಲ್ಲ. ಕೊಡಕ್ಕಾಗಲ್ಲ. ಸಾಹೇಬ್ರೆ ಹೇಳಿ, ಕೇಳ್ಕೊಳ್ಳಿ ಸರ್ ಹೇಳೋದನ್ನ. ನಾವೇಳೋದು ಕೇಳಿ ಸರ್. ನಾಗರಿಕನಾಗಿ ಮಾಹಿತಿ ಕೊಡೋದು ತಪ್ಪಾ ಹೇಳ್ಬಿಡಿ, ತಪ್ಪಾದ್ರೆ ಹೇಳ್ಬಿಡಿ. ನಾನು ಒಬ್ಬ ಸಾರ್ವಜನಿಕ ಅಧಿಕಾರಿಯಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ತಪ್ಪಿಲ್ಲ. ಏನು? ಒಬ್ಬ ಸಾರ್ವಜನಿಕವಾಗಿ ಏನಿದ್ದೀರಾ, ಕಂಪ್ಲೇಂಟ್ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ. ಕಂಪ್ಲೇಂಟ್ ನಾನು 1000 ಕಂಪ್ಲೇಂಟ್ ಮಾಡ್ತಿದ್ದೀನಿ. ಕಂಪ್ಲೇಂಟ್ ನಾನು 1000 ಮಾಡ್ತಿದ್ದೀನಿ ಸರ್. ನೀವು ಒಳ್ಳೆ ಕಥೆ ಆಯ್ತಲ್ಲ, ನೀವು ಕಂಪ್ಲೇಂಟ್ ಮಾಡ್ತಾರೆ, ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಡಿ. ಇದನ್ನೇ ಮಾಹಿತಿನ ಕೊಡ್ತಾ ಇದ್ದೀನಿ, ಯಾಕೆ ಅಕ್ಸೆಪ್ಟ್ ಮಾಡ್ಕೊಳಕ್ ಬರಲ್ಲ ನಿಮ್ಗೆ ಅಂತ ಹೇಳ್ತಿರೋದು ನಾನು. ಆಯ್ತಲ್ಲ ಬಿಡಿ, ನೀವು ಕೊಟ್ಟಿದ್ದೀರಲ್ಲ ಬಿಡಿ, ಅಷ್ಟೇ. ಬಿಡಿಯಲ್ಲ, ನನಗೆ ಅಪ್ಡೇಟ್ ಬೇಕು. ಬಿಡಿಯಲ್ಲ, ಅಪ್ಡೇಟ್ ಕೊಡಕ್ ಆಗಲ್ಲ. ರೈಟಿಂಗ್ ಅಲ್ಲಿ ಕೊಟ್ಟರೆ ಅಪ್ಡೇಟ್ ಕೊಡಕ್ಕಾಗಲ್ಲ. ಕೆಲಸ ಬಿಟ್ಬಿಟ್ಟು ಹೋಗಿ, ಏನಾದ್ರು ದನಗಿನ ಮೇಸಕ್ ಹೋಗಿ. ಕೇಳಕ್ಕಾಗಲ್ಲ. ದನ ಮೇಸಕ್ ಹೋಗಿ ಎಲ್ಲಾದ್ರೂ ನೋ ಸ್ವಾಮಿ. ಆಯ್ತು, ಇನ್ನೇನ್ ಮಾಡಕ್ ಇದೀರ ಅಲ್ಲಿ ಕೂತ್ಕೊಂಡು? ನಮ್ ಸಂಬಳದಲ್ಲಿ ಜೀವನ ಮಾಡ್ತಾ ಇದ್ದೀರಾ? ನಿಮಗೆಲ್ಲ ಹುದ್ದೆ ಕೊಡ್ತಾರಲ್ಲ, ಏನ್ ಲಂಚ ಗಿಂಚ ಕೊಟ್ಟು ಬಂದಿದ್ರೆ ಏನ್ ಯಾರು ಗೊತ್ತು ನಮಗೆ? ನನಗೆ ಗೊತ್ತಿದೆ ಯಾರ ಹತ್ರ ಕಂಪ್ಲೇಂಟ್ ಮಾಡ್ಬೇಕು ಅಂತ.